ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡನ್ರಿ. ಸೊ ಫ್ರೆಂಡ್ಸ್, ಇವತ್ತು ನೋಡಿರಿ ಬೆಳಿಗ್ಗೆ ಬ್ಲಾಗನ್ನು ಶುರು ಮಾಡೀನಿ. ಇವತ್ತು ಬೆಳಿಗ್ಗೆನೇ ಕೆಲಸ ಮಾಡೋಕೆ ನಿಂತೇನೆ ರೀ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ಊರಿಗೂ ಹೋಗೋದೈತ್ರಿ, ಅಕ್ಕನ ಊರಿಗೆ. ಅದ್ರ ಸಂಬಂಧ ಮತ್ತು ಅರ್ವಿ ಭಾಳ ಇದ್ದವು ರೀ. ಒಂದು ಬಕೆಟ್ ಮ್ಯಾಲಿದ್ದು ಮತ್ತು ಇಟ್ಟು ಹೋದ್ರೆ ಮತ್ತು 2-3 ದಿನದಿಂದ ಹಂಗೆ ಬಿದ್ದಿರ್ತಾವೆ. ಮತ್ತು ಬರೋ ತನಕನೂ ಅಂತಂದ್ರೆ ಮತ್ತು ಈಗ ಬೆಳಿಗ್ಗೆನ ಜಲ್ದಿ ಎದ್ದು ಮ್ಯಾಗಿಂದ ಒಂದು ಸ್ವಲ್ಪ ಕಸನೆಲ್ಲ ಮಾಡ್ಕೊಂಡು ಬಂದು ಪಾರ್ಕಿಂಗ್ ಕಸ ಹೊಡೆದು ಒಂದು ಸ್ವಲ್ಪ ಈಗ ಬಾಂಡೆ ಅರ್ಬಿ ತೊಗೊಂಡು ಬಂದಿದ್ದಾರೆ. ಈಗ ಅರ್ಬಿ ಆಗಿದ್ದು ರೀ, ನಾನು ಆಗಲೇ ವಿಡಿಯೋ ಮಾಡೋವಾಗಂತೂ ಈಗ ಬಾಂಡೆ ಅಷ್ಟಿದ್ದು ರೀ, ಅದು ಆಗೇ ಬಿಟ್ಟಿವ್ರಿ ಬಾಂಡೆನೂ ಸಹಿತ. ಅರ್ಬಿನೂ ಎಲ್ಲ ಒಣ ಹಾಕೇನ್ರಿ. ಯಾಕಂದ್ರೆ ಹೋಗೋ ತನಕ ಅಂದ್ರೆ ನಾವು ಒಣಗ್ತಾವೆ ಅರ್ಬಿನ ಅಂತಂದು ನಾನು ಒಂದು ಸ್ವಲ್ಪ ಒಕ್ಕೊಂಡೆ ಮತ್ತು ಒಣ ಹಾಕಿಬಿಟ್ಟೆ ರೀ. ಇಲ್ಲಿಕರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಹಾಕ್ತಿದ್ದೆ ರೀ ನಾನು. ಮತ್ತು ಬಿಸಿಲನ್ನು ಭಾಳ ಚಲೋ ಬೀಳ್ತೈತೆ ರೀ. ಮತ್ತು ಮಧ್ಯಾಹ್ನ ಅನ್ನೋರ್ಗೆ ಅಂದ್ರೆ ಒಣಗಿ ಬಿಡ್ತಾವೆ ರೀ ಅರ್ಬಿ. ಈಗಂದ್ರೆ ನಂದು ಕೆಲಸ ಮುಗೀತು ರೀ. ಈಗ ಬಾಂಡೆ ತೊಗೊಂಡು ಹೋಗಿ ಒಂದು ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ರೀ. ಹುಡುಗರೆಲ್ಲ ಎದ್ದಾರ್ರಿ. ಇವತ್ತು ಅವರು ಜಲ್ದಿನೇ ಎದ್ದು ಬಿಟ್ಟಾರ್ರಿ. ಈ ನಾಷ್ಟ ಒಂದು ಮಾಡಿಕೊಟ್ಬಿಟ್ರೆ ಅವರು ತಿಂದು ಕಡೆಯಲ್ಲಿ ಹಾಕ್ತಾರೆ ರೀ. ಮತ್ತು ಬಾಂಡೆ ಕೊಡ್ತಾವ್ರಿ. ಮತ್ತು ಅದನ್ನು ಕೂಡ ಒಂದು ಸ್ವಲ್ಪ ತಿಕ್ಕೊಂಡು ಬರ್ಬೇಕು ರೀ. ಮತ್ತು ನಾನು ರೆಡಿ ಆಗಬೇಕು. ಜಳಕ ನೀರು ನಡಿ ಎಲ್ಲರಿಗೂ ಹುಡುಗರಿಗೂ ಜಳಕನೂ ಮಾಡಿಸ್ಬೇಕು ರೀ. ಲೇಟ್ ಆಗಿಬಿಡ್ತೈತಿ. ನೋಡಿರಿ ಇಷ್ಟು ಹಾಕ್ಕೊಂಡು ಅರ್ಬಿ ನಾನು ಒಗೆದು ಹಾಕಿದ್ದೆ ರೀ. ಅವು 4 ಹಗ್ಗ ಕುಡ್ಯಾವ ನೋಡಿರಿ ಅರ್ಬಿ ಬೆಡ್ಶೀಟ್. ಆಮೇಲೆ ಎಲ್ಲ ಅಂದ್ರೆ ಹುಡುಗರು ಬೆಡ್ಶೀಟ್ ಹಾಕ್ಯಂಡ್ರಿ. ಆ ಸೋಫಾ ಸೆಟ್ಟಿಗಂತೂ ಎಲ್ಲ ಬರಗಾಲಿಲ್ಲ ತುಳಿದು ಎಲ್ಲ ರಾಡಿ ಆಗಿಬಿಟ್ಟೈತ್ರಿ. ಮತ್ತು ತೆಗೆದು ಮತ್ತು ಒಗೆದು ಹಾಕಿದ್ದಾರೆ. ಈಗ ಬಂದು ಈ ಕಡೆ ಅಲ್ಲಿಂದ ನಾಷ್ಟ ರೆಡಿ ಮಾಡಕ್ಕಂತಂದು ನಿಂತ್ಕೊಂಡಾರಪ್ಪ. ಮತ್ತು ಇದು ಬಿರಿಯಾನಿ ಎಲೆ ರೀ ಫ್ರೆಂಡ್ಸ್. ಇದು ಈ ಗಿಡ ಮತ್ತು ನಮ್ಮ ಅಪ್ಪ ತೊಗೊಂಡು ಬಾ ಅಂತಂದು ಹೇಳಿದ್ರಿ. ಅಲ್ಲೆಲ್ಲ ಏನು ಇಲ್ಲರಿ, ಅದು ಇಲ್ಲೇ ಒಂದು ಸ್ವಲ್ಪ ಚಲೋ ಹುಟ್ಟೈತ್ರದ ಗಿಡ. ಅದರ ಸಂಬಂಧ ಅವು ಎಲ್ಲ ಸ್ವಲ್ಪ ದೊಡ್ಡ ಎಲೆ ಇದ್ದಿದ್ದು ಕಟ್ ಮಾಡ್ಕೊಳಕತ್ತಿದ್ದಾರೆ. ಅದನ್ನ ನಾವು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡ್ರೂ ಭಾಳ ದಿನ ಬರ್ತೈತ್ರಿ ಅದು. ನಾನು ಎದಕ್ಕೂ ಕಟ್ ಮಾಡ್ಕೊಳಂಗಿಲ್ಲ ರೀ. ಏನಾರು ಪಲಾವ್ ಆಮೇಲೆ ಬಿರಿಯಾನಿ ಮಾಡುವಾಗ ಅದಷ್ಟೇ ಆವಾಗಿನ ಸಲುವಾಗಿ ಅಷ್ಟೇ ಒಂದು ಎಲೆ ಅಷ್ಟೇ ಹರ್ಕೊಂಡಿರ್ತೇನೆ ರೀ. ನಮ್ಮ ಅಪ್ಪ ಬಂದ್ರೂ ಒಂದು ಸ್ವಲ್ಪ ಜಾಸ್ತಿ ಹರಿದು ಕೊಟ್ಟು ಕಳ್ಸಿರ್ತೇನೆ ರೀ. ಹಿಂಗೆ ಮಾಡಿ ಎಷ್ಟು ಹಾಕ್ಕೊಂಡು ಎಲೆ ಅದ್ರಾಗಿನೂ ಕಟ್ ಕೊಟ್ಟು ಕಳ್ಸಿದ್ದೇನೆ ರೀ. ಈಗ ಇನ್ನೂ ಭಾಳ ಆಗಿದ್ವರು. ಅದಕ್ಕೆ ದೊಡ್ಡ ಎಲೆನ ನಾನು ಈಗ ಕಟ್ ಮಾಡಿ ಈಗ ತೊಗೊಂಡು ಹೋದ್ರಾತು ಅಂತಂದು ಚಲೋತ್ನಂಗೆ ತೊಗೊಂಡ್ಬಿಟ್ರೆ ಈಗ ನೋಡ್ರಿ ಇಷ್ಟು ತೊಗೊಂಡು ಎಲೆ ಸಿಕ್ಕುರಿ. ದೊಡ್ಡ ಅಂದ್ರೆ ಬುಡ್ದಾಗಿದ್ವು ಅವು. ಈಗ ಮ್ಯಾಲಿಂದ ಅಂದ್ರೆ ಮತ್ತೆ ಚಿಗಿತಾ ಬರ್ತೈತೆ ರೀ. ನಾವು ಹೆಂಗೆ ಕಟ್ ಮಾಡ್ಕೊಂತ ಹೋಗ್ತೀವಿ ಅಂತ ಎಲೆನ ಹಂಗೆ ಅದು ಚಿಗೋದಕ್ಕಂತ ಹೋಗ್ತೈತೆ ರೀ. ಈಗ ಕೆಳಗಡೆನೂ ಸಸಿ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗ್ಯಾವ್ರಿ ಅವು. ಈಗ ನಾವು ಕೀಳಕ್ಕೆ ಹೋದ್ರೆ ಅವು ಹತ್ತಂಗೂ ಇಲ್ಲ ಏನಿಲ್ಲ ರೀ. ಯಾಕಂದ್ರೆ ಬಿಸಿಲಂತೂ ಜಗ್ಗಿ ಐತಲ್ರಿ, ಅದ್ರ ಸಂಬಂಧ ಒಣಗಿ ಬಿಡ್ತಾವ್ರಿ. ಅದಕ್ಕೆ ಮತ್ತು ನಾನು ಕಿತ್ತೇ ಇಲ್ಲರಪ್ಪ. ಮಳೆಗಾಲ ಹತ್ತದಾಗ ನಾವು ಕಿತ್ತು ಇದು ಹಚ್ಚಿದ್ರೆ ಅಂತಂದು ಅಲ್ಲಿಂದ ಈ ಕಡೆ ನೋಡಿರಿ ಫ್ರೆಂಡ್ಸ್, ಗುಲಾಬಿದು ಮಗ್ಗು ನೋಡಿರಿ ಎಷ್ಟು ಮಸ್ತಾಗೈತಿ ನೋಡಿರಿ. ನೋಡಾಕನ ಅಷ್ಟು ಚಲೋ ಅನ್ನಿಸ್ತೈತ್ರಿ ಅದು ಮಗ್ಗು. ಇನ್ನೂ ಅಳ್ಳಿಬಿಟ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿ ಫ್ರೆಂಡ್ಸ್. ಈಗ ಊರಿಗೆ ಹೊಂಟೇವಲ್ರಿ, ಮತ್ತು ಬರೋ ತನಕ ಏನು ಇರ್ತೈತೆ ಏನೋ, ಯಾರು ಹರ್ಕೊತಾರೋ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ್. ನೋಡಿರಿ ಅಲ್ಲಿಂದ ಈಗೆಲ್ಲ ಪಲಾವ್ ಎಲೆ ಎಲ್ಲ ಹರ್ಕೊಂಡು ಬಂದು ಸ್ವಲ್ಪ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ ರೀ. ಸ್ವಲ್ಪ ನೀರು ಹೋಗಕ್ಕೆ ಬಿಟ್ಬಿಟ್ರೆ ಆಮೇಲೆ ನಮ್ಗೆ ಇದು ಒಂದು ಕವರ್ನಾಗ ಹಾಕ್ಕೊಂಡು ಹೋದ್ರಾತು ಅಂತಂದರೆ. ಈಗ ಬಂದು ನಾಷ್ಟ ಮಾಡಿದೆ ರೀ. ನಾಷ್ಟ ಏನು ರೆಡಿ ಮಾಡಿದೆ ಅಂದ್ರೆ ಅವಲಕ್ಕಿ ಹಚ್ಚಿದ್ದಾರೆ. ಅವಲಕ್ಕಿ ಹಚ್ಚಿ ಈಗ ಎಲ್ಲ ಹುಡುಗರು ಕೊಡಾಕತ್ತೀನಿ ರೀ. 4 ಜನ ಆದಿವಲ್ಲ ರೀ. ಈಗ 4 ಜನಕ್ಕೆ ಒಂದು 4 ಪ್ಲೇಟ್ ತೆಗ್ದಿದ್ದೀನಿ ರೀ. ಹುಡುಗರು 3 ಜನ ಅದಾರ ರೀ, ನಾನು ಒಬ್ಳು. 4 ಜನಕ್ಕೆ 4 ಪ್ಲೇಟ್ ತೆಗ್ದು ನಾನು ರೋಜಾನ ಇಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ನೋಡಿರಿ. ಇವತ್ತು ನಾವು ಎಲ್ಲಿಗೆ ಹೊಂಟೇವಪ್ಪ ಅಂದ್ರೆ ಊರಿಗೆ ಹೊಂಟೇವಿ ರೀ ಎಲ್ಲರೂ ಸೇರಿ. ಆಮ್ಯಾಗ ಬೆಳಿಗ್ಗೆ ಜಲ್ದಿ ಎದ್ದಿದ್ದೀರಪ್ಪ. ಈ ಜಲ್ದಿ ಎದ್ದು ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ರಿ. ಅರ್ಬಿ ಭಾಳ ಇದ್ದವು ರೀ. ಅರ್ಬಿ ಎಲ್ಲ ತೊಳೆದು ಹಾಕಿ ತೊಗೊಂಡು ಬಂದು ಇಟ್ಟಿದ್ದೀನಿ ರೀ. ಆಗಲೇ ಒಣಗಿದವ್ರೆ. ತೊಗೊಂಡು ಬಂದು ಇಟ್ಟಿದ್ದೀನಿ ರೀ. ಎಲ್ಲ ಮಡಚಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಯಾಕಂದ್ರೆ ಗಟ್ಟ ಬಿಸಿಲಾಗೈತೆ ರೀ. ಸ್ವಲ್ಪ ತಂಪತ್ನಾಗ ಹೋಗ್ಬೇಕಂತಂದು ಮಾಡೀನಿ ರೀ. ಎಷ್ಟು ಗಂಟೆ ಆಕ್ಕೈತೆ ಏನು ರೀ, ಏನು 3 ಗಂಟೆ ಬೀಳೋದು ಆಕ್ಕೈತೆ, 4 ಗಂಟೆ ಬೀಳೋದು ಆಕ್ಕೈತೆ ಗೊತ್ತಿಲ್ಲ ರೀ. ಮತ್ತು ಎಲ್ಲ ನೋಡಿರಿ ಸಾಮಾನೆಲ್ಲ ಒಳಗಡೆ ಇಟ್ಟಿರಿ. ಎಷ್ಟು ತುಂಬೈತೆ ರೀ ಮನೆ.
ಎಲ್ಲ ಸಾಮಾನು ಹೊರಗಿನ ಸಾಮಾನು ಎಲ್ಲ ಒಳಗಡೆ ತೊಗೊಂಬಂದು ಇಟ್ಬಿಟ್ಟೇವ್ರಿ. ಯಾಕಂದ್ರೆ ಹಿಂಗೆ ಊರಿಗೆ ಹೋಗುವಾಗ ಒಳಗಡೆ ತೊಗೊಂಡ್ಬಂದು ಇಟ್ಬಿಡ್ತೇವ್ರಿ. ಇಲ್ಲಿ ನೋಡಿದರೆ ಏನೇನೋ ಕಳುವ ಹತ್ಬಿಟ್ಟವ್ರಿ. ಮೊನ್ನೆ ಇಲ್ಲಿ ಇಟ್ಟಿದ್ದು ಒಂದು ಸಾಯಂಕಾಲ ಹೋಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಎದ್ರಿ ಮತ್ತು ಎಲ್ಲ ನಮ್ಮ ಏನು ಹೊರಗಡೆ ಇಟ್ಟಿದ್ವಿ ಯೂಸ್ ಆಗೋ ಸಾಮಾನು ಎಲ್ಲ ತೊಗೊಂಡ್ಬಂದು ಒಳಗಡೆ ಇಟ್ಕೊಂಡಿದ್ದೀನಿ ರೀ. ಮತ್ತು ಅರ್ಬಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ರೀ. ನಿನ್ನೆ ತಂದಿದ್ದು ಬ್ಯಾಗ್ ನೋಡಿರಿ ಹೆಂಗೆ ಕಾಣೈತೆ. ನಿನ್ನೆ ತಂದಿದ್ದು ಬ್ಯಾಗ್ ಪ್ಯಾಕ್ ಮಾಡೇನಿ ರೀ ಅದ್ರಾಗ, ಹೊಸ ಬ್ಯಾಗ್ನಾಗ. ಮತ್ತು ಎಲ್ಲ ಅರ್ಬಿ ಅದ್ರಾಗ ಹಿಡಿದವ್ರಿ. ನಮ್ಮ ಹೊಸ ಅರ್ಬಿ ಎಲ್ಲ ತೊಗೊಂಡಿದ್ದು. ನಾ ಯಾವ ಅರ್ಬಿ ತೊಗೊಂಡೇನೆ ಅನ್ನೋದು ಸಸ್ಪೆನ್ಸ್ ಹೇಳ್ತೀನಿ ರೀ ಫ್ರೆಂಡ್ಸ್. ಯಾಕಂದರೆ ಈ ಟೆನ್ಷನಾಗಿ ಏನು ನಾನು ತೋರಿಸಿಲ್ರಿಪ್ಪ. ನಿಮ್ಗೆ ತೋರಿಸಿದ್ರೆ ಅಷ್ಟೇನು ಸಸ್ಪೆನ್ಸ್ ಇರೋಂಗಿಲ್ಲ. ಹಬ್ಬದ ದಿನ ಹಾಕ್ಕೊಂಡು ಸಡನ್ ನಾವು ಎಂಟ್ರಿ ಆಗಿಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತಂದು ನಾನು ಏನು ತೋರಿಸ್ಲಿಲ್ಲ ರೀ ಫ್ರೆಂಡ್ಸ್. ಹಬ್ಬದ ದಿನಾನ ತೋರಿಸ್ತೇನೆ ರೀ ನಾ ಯಾವ ಅರ್ಬಿ ತೊಗೊಂಡೇನೆ ಅನ್ನೋದು. ಈಗ ನೋಡಿರಿ ಫೈನಲಿ ನಾನಂತೂ ರೆಡಿ ಆದರೆ ರೆಡಿಯಾಗಿ ಈಗ ಕದ ಒಂದು ಹಾಕಿದ್ರೆ ಮುಗಿದ್ರೆ ನಾ ಈಗ ಒಂದು ಆಟೋ ಹಿಡಿದು ಹೋಗ್ತೇವ್ರಿ. ಯಾಕಂದ್ರೆ ಇಲ್ಲೇ ನಮ್ಗೆ 3 ಗಂಟೆ ಏನೋ ಟೈಮ್ ಆಗಿತ್ತು ರೀ. ಬ್ಯಾಗ್ ಒಂದು ಜಗ್ಗಿ ವಜ್ಜೆ ಅದಾವ್ರಿ. ಅದ್ರ ಸಂಬಂಧ ಮತ್ತು ನೋಡ್ರಿ ನಂದು ಬ್ಯಾಗ್ ಪಿಂಕ್ ಕಲರ್ ಅದ ತೊಗೊಂಡ್ಯಾರ ನಾನು ಮೊನ್ನೆ ಸೈಡ್ ಬ್ಯಾಗ್. ಆಮೇಲೆ ಏನಾರು ಮತ್ತು ಚೀಲ ಎಲ್ಲ ಏನಾರು ಬಿಟ್ಟೇನೆ ಏನು ಅರ್ಬಿವು ಅಂತಂದು ಮತ್ತು ಚಾವಿ ಹಾಕಿದ್ದು ಮತ್ತು ತೆಗೆದು ನೋಡಿದೆ ರೀ. ನಮ್ಮ ಸಮೀರ್ ಮತ್ತೇನಾರು ಬಿಟ್ಟೇನು ನೋಡ್ಲಲ್ಲ ಅಂದರೆ ಮತ್ತು ನಾನು ಹೆದರಿ ತಡಿಪ ಮತ್ತು ಇಲ್ಲೇ ಬಿಟ್ಕೊಟ್ಟು ಹೋದೆವು. ಮತ್ತು ಅಲ್ಲೇ ಊರಿಗೆ ಅಂತಂದು ಮತ್ತು ನೋಡಿದರೆ ಏನು ಬಿಟ್ಟಿರಲಿಲ್ಲ. 2 ಚೀಲ ಆಗಿದ್ವಿ. ಈಗ ಚಾವಿನೂ ಹಾಕಿದ್ದಾರೆ. ಈಗ ಒಂದು ಸ್ವಲ್ಪ ಸಾವ್ಕಾರರು ಬಂದಿದ್ರು. ಅವ್ರಿಗೆ ಒಂದು ಸ್ವಲ್ಪ ಹೇಳ್ಕೊಂಡು ನಾವು ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಲೇಟನೂ ಆತ್ರಿ ಇವತ್ತು ನಮ್ಗೆ. ಅವರು ಏನೋ ಬಂದು ಕೆಲಸ ಹಚ್ಚಿಬಿಟ್ಟಿದ್ದಾರೆ. ಅದು ಆ ಕೆಲಸನ ಮಾಡ್ಕೊಳೋ ಮಟ ಅಂದ್ರೆ ನಮ್ಗೆ ಟೈಮ ಆಗಿಬಿಡ್ತ್ರಿ ಇವತ್ತು. ಇಲ್ಲಿಕ್ರೆ ಬೆಳಿಗ್ಗೆನ ಜಲ್ದಿ ಹೋಗಿಬಿಡ್ಬೇಕು ತಂಪತ್ನ್ಯಾಗ ಅಂತಂದು ಭಾಳ ಜಲ್ದಿ ಎದ್ದು ಒಂದು ಸ್ವಲ್ಪ ಕೆಲಸನೂ ಮಾಡ್ಕೊಂಡ್ಯಾರ. ನಾನು ಕಡೆಗೂ ಅದು ಬಿಸಿಲ ಆಗೇ ಬಿಡ್ತ್ರಿ. ನಾವು ರೆಡಿಯಾಗಿ ಮತ್ತು ಎಲ್ಲ ಕುಂತಿದ್ದೀವಿ ಬಿಡ್ರಿ. ಮತ್ತು ಸಾವ್ಕಾರ ಬಂದು ಕೆಲಸ ಹಚ್ಚಿದ ಕೂಡಲೇ ಮತ್ತು ಎಲ್ಲ ಅವರು ಹೇಳಿದ್ದು ಮಾಡ್ಬೇಕಲ್ರಿ ಫ್ರೆಂಡ್ಸ. ಮತ್ತು ಮಾಡಿದ್ದಾರೆ. ಮಾಡಿ ಈಗ ರೆಡಿಯಾಗಿ ಹೊಂಟೀವ್ರಿ. ಹುಡುಗರು ನೋಡ್ರಿ ಅದು ಇದು ಅವು ಆಟ ಸಾಮಾನು ತೊಗೊತೀವಿ ಅಂತಂದು ತಲೆ ತಿನ್ನಾಕತ್ತು ಬಿಟ್ಟಿದ್ದೀವ್ರಿ. ಅವು ಒಂದು 2 ಚೀಲ ಆಗ್ಯಾವಂತಂದು ನಾನು ಬಡ್ದಾಡಕತ್ತಿದ್ದಾರೆ. ಹೆಂಗೆ ತೊಗೊಂಡು ಹೋಗ್ಬೇಕಪ್ಪ ಇದು ಅಂತಂದು. ಅದ್ರಾಗ ಹುಡುಗರೊಂದು ತಲೆ ತಿನ್ನಾಕತ್ತು ಬಿಟ್ಟಿದ್ದಾರೆ. ಈಗ ನಮ್ದಂತ್ರ ಚಾವಿನ ಹಾಕಿದ್ದಾತ್ರಿ. ನೋಡ್ರಿ ಈಗ ಹೊಂಟೇವ್ರಿ ನಾವು. ಬ್ಯಾಗ್ ಎಲ್ಲ ನೋಡ್ರಿ ಹೊರಗಡೆ ತಂದಿದ್ದೀವಿ. ಚಾವಿನ ಹಾಕಿದ್ದೀನಿ ರೀ. ಈಗ ಹೊಂಟೇವ್ರಿ. ಹುಡುಗರೆಲ್ಲ ರೆಡಿ ಆಗಿದ್ದಾರೆ ರೀ. ನಮ್ಮ ಸುಮ್ಮೋ ತಶ್ಮಿಯಾ ನೋಡ್ರಿ 3 ಹುಡುಗರು. ನಾವು ಎಲ್ಲರೂ ಸೇರಿ ಹೋಗಾಕತ್ತೀವಿ ರೀ. ಹಾಯ್ ಹೇಳ್ರಿ. ಈಗ ನೋಡ್ರಿಪ್ಪ ಹೊಸ ಬಸ್ ಸ್ಟ್ಯಾಂಡ್ ಬಂದ್ವಿ ರೀ. ಗೋಕುಲ್ ರೋಡ್ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲೇ ಒಂದು ಡೈರೆಕ್ಟ್ ಹಾವೇರಿ ಹುಬ್ಳಿ ಬಸ್ಸನ್ನ ಇತ್ತು. ಮತ್ತು ಅದಕ್ಕೆ ಹತ್ತಿಬಿಟ್ಟಿವಿ ನಾವು. ಅದು ಹಚ್ಚಾಕತ್ತಿತ್ತು ರೀ ಅದ ಬಸ್. ಮತ್ತು ಖಾಲಿನ ಇತ್ತು ರೀ. ಅದು ಡೈರೆಕ್ಟ್ ಬಸ್ ಅಂದ್ರೆ ಖಾಲಿನ ಇರ್ತಾವ್ರಿ. ಅವು ಶಿಗ್ಗಾಂವ್ ಇದು ಹಾವೇರಿ ಅಂದ್ರೆ ಅದು ಒಂದು ಸ್ವಲ್ಪ ರಶ್ ಇರ್ತೈತೆ ರೀ ಬಸ್. ಇದಂದ್ರೆ ಡೈರೆಕ್ಟ್ ಇರ್ತೈತಲ್ರಿ. ಶಿಗ್ಗಾಂವ್ ಹೋಗೋರು ಏನು ಇದಕ್ಕೆ ಹತ್ತಂಗಿಲ್ಲ ಏನಿಲ್ಲ ರೀ. ಅವರು ಡೈರೆಕ್ಟ್ ಏನೋ ಇದ್ರೆ ಹಾವೇರಿ ಹಿಂಗೆ ಇರ್ತಾವಲ್ರಿ ಅವರಷ್ಟು ಹತ್ತಿ ಬಿಡ್ತಾರೆ ಫ್ರೆಂಡ್ಸ. ಇವತ್ತಂತರೂ ಜಗ್ಗಿ ಫ್ರೀ ರೀ ಬಸ್ ಅಂತೂ. ಹೆಂಗೆ ಬೇಕು ನಾವು ಹಂಗೆ ಕುತ್ಕೊಂಡು ಹೋಗ್ಬೋದ್ರಿ. ಯಾಕಂದ್ರೆ ಫುಲ್ ಖಾಲಿ ಬಸ್ ರೀ. ಹುಡುಗರು ಪಾಪ ನಿಂತ್ಕೊಂಡು ಬರ್ತಿದ್ರು ರೀ. ಎಷ್ಟೋ ದಿನ ಆಗಿತ್ತು ರೀ ನಾವು ಬರೀ ಹುಡುಗರು ನಿಂತ್ಕೊಂಡು ಬರೋದ್ರೆ. ಅವ್ರಿಗೆ ಟಿಕೆಟ್ ತೆಗಿಸಿನೂ ಉಪಯೋಗ ಇರ್ತಿದ್ದಿಲ್ಲ ರೀ ಹುಡುಗರಿಗೆ. ಸುಮ್ಮನೆ ಊರಿನ ಮಟನೂ ನಿಂತ್ಕೊಂಡು ಬರೋದಾಕಿತ್ತು ರೀ ಅವರು. ಮತ್ತು ಇವತ್ತಂತ್ರ ಖಾಲಿನೇ ಇತ್ತಲ್ರಿ. ಒಂದೊಂದು ಸೀಟ್ನಾಗ ಒಂದೊಂದು ಹುಡುಗರು ಕುಂತು ಬಿಟ್ಟಾರ್ರಿ ಇವತ್ತು. ಭಾಳ ಖುಷಿ ಆಯ್ತು ರೀ. ಅದು ಒಂದು ನಮ್ಗೆ ಖುಷಿ. ಯಾಕಂದ್ರೆ ಹುಡುಗರಿಗೆ ಸಲುವಾಗಿ ಒಂದು ಸ್ವಲ್ಪ ಖುಷಿ ಪಡೋದ್ರಿ ನಾವು ಎದಕ್ಕೂ ಇದ್ರೂ. ಈಗಂತೂ ಹೊಂಟೈತ್ರಿ ಬಸ್. ನಡೆದೇವಿ ಈಗ ಫ್ರೆಂಡ್ಸ. ನೋಡ್ರಿ ಹಾವೇರಿ ಬಂತ್ರಿ ಬಸ್. ನೋಡ್ರಿ ಗದ್ದಲ ಇಲ್ಲ ಏನಿಲ್ಲ ಇವತ್ತು. ಭಾಳ ಸೈಲೆಂಟ್ ಐತ್ರಿ ಬಸ್. ಯಾಕೆ ಚೆನ್ನಾನ ಇಲ್ರಿ. ಫುಲ್ ಖಾಲಿ ಬಸ್. ಹುಡುಗರು ನಿಂತ್ಕೊಂಡು ಬರ್ತಿದ್ರಿ ಬಸ್ಸಿಗೆ ಬಂದರೆ. ಇವತ್ತು ಹುಡುಗರು ಆರಾಮ್ ಕುತ್ಕೊಂಡು ಬಂದಾರೆ. ಹಾವೇರಿ ಬಸ್ ಸ್ಟ್ಯಾಂಡ್ನು ಬಂದೇ ಬಿಡ್ತೀರಿ ಫ್ರೆಂಡ್ಸ್. ಇವತ್ತಂತೂ ಜಗ್ಗಿ ಫಾಸ್ಟ್ ಬಿಟ್ಟಿದ್ದಾರೆ ರೀ ಬಸ್ ಅಂತೂ. ಒಂದು ತಾಸ್ನಾಗ ಅಂದ್ರೆ ಆಗಲೇ ನಾವು ಹಾವೇರಿ ಆಗಿದ್ದೀವಿ. 4 ಗಂಟೆ ಸುಮಾರು ಏನು. ಈಗ ಬಸ್ ಸ್ಟ್ಯಾಂಡಿಂದ ಬಂತ್ರಿ. ಇಲ್ಲಿಂದ ಮತ್ತೆ ಇನ್ನೊಂದು ಕಟ್ಮಾಕ್ ಹಿಡಿಬೇಕು ನಾವು. ಇಲ್ಲಿಂದ ಮತ್ತೊಂದು ಕಟ್ಮಾಕ್ ಹಿಡಿದು ಮತ್ತೆ ಮನೆಗೆ ಹೋಗ್ಬೇಕಂದ್ರೆ
ಭಾಳ ಲೇಟ್ ಆಗ್ತೈತ್ರಿ ಫ್ರೆಂಡ್ಸ. ನೋಡ್ರಿ ಇಲ್ಲೊಂದು ಕಟ್ಮ ಸಿಕ್ಕಿತ್ರಿ, ನಾನು ಹುಡುಗರು ಎಲ್ಲ ಹೊಂಟೇವ್ರಿ. ಏಯ್ ಬಟವ ಬಾ ನೋಡ್ರಿ ಕಟ್ಮಾನ ಬಿಟ್ಟೇ ಬಿಡತ್ರಿ. ಈಗ ಇದಕ್ಕೂ ಹೋಗ್ಬೇಕಂದ್ರೆ ನಾವು ಅರ್ಧ ತಾಸು ಬೇಕ್ರಿ ಅಲ್ಲಿ ನಮ್ಮೂರಿಗೆ ಹೋಗ್ಬೇಕಂದ್ರೆ. ಈಗಾಗಲೇ ಟೈಮ್ನು ನೋಡಿದ್ರೆ 5 ಗಂಟೆ ಆಗಿ ಬಂದೇ ಬಿಡ್ತ್ರಿ. 4 ಗಂಟೆ ಅಂದ್ರೆ ಮತ್ತು ಇಲ್ಲಿಂದ ನಾವು ಕಟ್ಮ ತುಂಬ ಮಟನೂ ಕೂತ್ಕೋಬೇಕಂದ್ರೆ ಭಾಳ ಲೇಟ್ ಆಗಿಬಿಡ್ತೈತ್ರಿ ನಮ್ಗೆ. ಫೈನಲಿ ನಾವಂತರೂ ಮನೆಗೆ ಬಂದ್ವಿ ರೀ. ಬಂದು ಕೂಡಲೇ ಒಂದು ಸ್ವಲ್ಪ ನಮ್ಮ ಹುಬ್ಬಿ ಒಂದು ಸ್ವಲ್ಪ ಚಹಾ ಮಾಡಿ ಕೊಟ್ಲು ರೀ. ಚಹಾ ಕುಡಿದ್ರಪ್ಪ. ಚಹಾ ಕುಡ್ದು ಹೊಟ್ಟೆನೂ ಹಸ್ದೈತ್ರಿ. ಮತ್ತು ಅಜಾನ್ ಕೊಡೋ ಟೈಮ್ನೂ ಆಗೈತ್ರಿ. ಮತ್ತೇನು ಊಟನ ಮಾಡಲಿಲ್ಲ ರೀ. ಚಹಾ ಅಷ್ಟು ಕುಡ್ದು ಸುಮ್ಮನೆ ಕೂತ್ಕೊಂಡಾರೆ. ಅವರು ನಮ್ಮ ಅಪ್ಪಾರು ಒಂದು ಸ್ವಲ್ಪ ನಾಳೆ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ರೀ. ಇವೆಲ್ಲ ಹೌದು ನೋಡಿರಿ ಫ್ರೆಂಡ್ಸ್ ಡ್ರೆಸ್. ಸೊ ಇವತ್ತಂತರೂ ನಾನು ತೋರ್ಸಂಗಿಲ್ಲ ರೀ, ಎಲ್ಲ ನಾಳೆ ಸಸ್ಪೆನ್ಸ್ ರೀ ಡ್ರೆಸ್ಸಿನವು. ಅಂದ್ರೆ ಅವು ಹಳ್ಳಿನೂ ಡ್ರೆಸ್ ಇರ್ತಾವಲ್ರಿ, ಭಾಳ ಕೈ ಹಿಡಿದು ಬಿಡ್ತಾವೆ. ಒಂದು ಬೆಳಗ್ಗೆಯಿಂದ ನಮ್ಮ ಅಪ್ಪ ನಮ್ಮ ಹುಬ್ಬಿ ಡ್ರೆಸ್ ಹಿಡ್ಕೊಂತ ಕುಂತಾಳಂತ್ರಿ. ಅದೇನು ಇನ್ನೂವರೆಗೂ ಮುಗಿಯವಲ್ದ್ರಿ, ಆಗಲೇ ಸಂಜೆ ಮುಂದಾಗಿತ್ತು ರೀ ಫ್ರೆಂಡ್ಸ. ನೋಡ್ರಿ ಈಗ ಅಡುಗೆ ಮಾಡಾಕತ್ತೀವಿ ರೀ. ಅಡುಗೆನ ರೊಟ್ಟಿ ಮಾಡಾಕತ್ತೀವಿ ರೀ. ರೊಟ್ಟಿನ ಈಗ ಕಲಿಸ್ಕೊಳಕತ್ತಿದ್ವಿ ರೀ. ಒಂದು ಇದ್ರದ್ದು ಮಾಡೀವ್ರಿ, ಯಾವತ್ತು ಗುಂದ ಒಂದು ನಾದಕಿ ಹಾಂ ಒಂದು ನಾದಕಿನೇ ಒಂದು ನಾದಕಿ ಮಾಡೀವಿ ರೀ. ಇನ್ನೊಂದು ನಾದಕಿನ ಈಗ ನಾದಾಕತ್ತಾರ್ರಿ. ಒಂದು ರೊಟ್ಟಿ ಒಂದು ಬೇಸ್ ಬರಾಕತ್ತಾರ ರೀ. ಒಲ್ಯಾಗ ಮಾಡಾಕತ್ತೀವಿ. ತಗೀನಿ दूध बूंदी देखो आटा भी हो लास्ट को नहीं भी नहीं करी मैं तो बूंदी तो ಒಂದು ಚಕ್ಕು ಈ ಕಡೆ ಅಡುಗೆ ಮಾಡಾಕತ್ತೇನ್ರಿ ಫ್ರೆಂಡ್ಸ್. ಅನ್ನನ ಅಳ್ಳಾಕತ್ತೇನ್ರಿ. ಒಂದು ಕಡೆ ಕುಕ್ಕರ್ ಇಟ್ಟೇನ್ರಿ, ಅದು ಸಾರು ಮಾಡಾಕಂತಂದು. ಫ್ರೆಂಡ್ಸ ಎಲ್ರಿಗೂ ನನ್ನ ಇಡೀ ಯೂಟ್ಯೂಬ್ ಫ್ಯಾಮಿಲಿಗೆ ಚಾಂದ್ ಮುಬಾರಕ್ ಫ್ರೆಂಡ್ಸ. ಚಂದಪ್ಪ ಕಾಣ್ತ್ರಿ ಇವತ್ತು. ಅದೇನೋ ಬಹುಶಃ ನಿನ್ನೆನ ಕಂಡಿರ್ಬೇಕ್ರಿ. ಇಲ್ಲಂತ ಇವತ್ತು ಮಳೆ ಮಾಡಿನ ಆಗಿತ್ರಿ. ಸ್ವಲ್ಪ ಕಾಣಾಕತ್ತೈತ್ರಿ, ಆದ್ರೂ ನಾನು ಡಾಟ್ಸ್ ಇಟ್ಟು ಸ್ವಲ್ಪ ತೋರ್ಸಾಕತ್ತೀನಿ. ಅದೇ ಆದರೂ ಕಾಣುವಲ್ದ್ರಿ. ಅದು ಕ್ಯಾಮ್ರಾದಾಗಂತೂ ಜೂಮ್ ಮಾಡಿ ನೋಡಿದ್ರು ಅದು ಕಾಣುವಲ್ದ್ರಿ. ಯಾಕಂದ್ರೆ ಇಲ್ಲೇ ಮಳೆ ಮಾಡಿನ ಆಗ್ಬಿಟ್ಟೈತ್ರಿ. ಅದ್ರಾಗ ಎಲ್ಲಿ ಐತೆ ಅನ್ನೋದ ಈ ಕ್ಯಾಮ್ರಾದಾಗಂತೂ ಕಾಣಾಕತ್ತಿಲ್ರಿ. ಹಂಗೆ ನಾವು ನೋಡಿದ್ರಂತ್ರ ಸ್ವಲ್ಪ ಚಲೋ ಕಾಣಾಕತ್ತೈತ್ರಿ ಅದು. ಸೊ ಎಲ್ರಿಗೂ ಚಾಂದ್ ಮುಬಾರಕ್ ರೀ ಫ್ರೆಂಡ್ಸ. ಏನು ಮಾಡಾಕತ್ತಿಮ್ಮ? ಮೆಹಂದಿ ಕಾಡ್ರಿ ಮೆಹಂದಿ ಕಾಡ್ರಿ ಅಂತ್ರಿ. ನೋಡ್ರಿ ಫ್ರೆಂಡ್ಸ ಮೆಹಂದಿ ಹಚ್ಚಾಕತ್ತಾಳ್ರಿ ನಮ್ಮ ಸುಮ್ಮಗೆ. ನಾವು ಹಚ್ಕೋಬೇಕ್ರಿ. ಇನ್ನೂ ಮೆಹಂದಿ ಹಚ್ಕೊಂಡಿಲ್ಲ, ಏನಿಲ್ಲ. ಇನ್ನೂ ಅಡುಗೆನ ಆಗಿಲ್ಲ ರೀ ನಮ್ದು. ಹುಡುಗರ್ಗೂ ಹಚ್ಬೇಕ್ರಿ ಅದು. ಈಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಬಂದು ಹಚ್ತೀನಿ ರೀ ಹುಡುಗರಿಗೆಲ್ಲ. ಸೊ ಮೆಹಂದಿ ಕಾರ್ಯಕ್ರಮ ನಡೆಯಾಕತ್ತೈತೆ ರೀ ಮನ್ಯಾಗ. ಮೆಹಂದಿ ಕಾರ್ಯಕ್ರಮ ಅಂದರೆ ಇದು ಹಬ್ಬದ ವಿಶೇಷ ಮೆಹಂದಿ ಕಾರ್ಯಕ್ರಮ ನಡೆಯಾಕತ್ತೈತೆ ರೀ ಮನ್ಯಾಗ. ಈ ಮೆಹಂದಿ ಹಚ್ಕೊಲಿರೋರು. ನಾನಂತರ ಆಮೇಲೆ ಎಲ್ಲ ಹುಡುಗರ್ಗೆ ಮೆಹಂದಿ ಹಚ್ತೇನೆ ರೀ ಫ್ರೆಂಡ್ಸ.